ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರೈಬಿಂದ ನಮಗೆ ಮೋಟಿವೇಶನ್ ಆಗುತ್ತೆ. ಓಕೆ, ಇವತ್ತೊಂದು ಒಳ್ಳೆ ಪತ್ರೊಡೆ ರೆಸಿಪಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಮೊದಲು ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಕುಚ್ಚಲಕ್ಕಿ, ಅರ್ಧ ಕೆ ಜಿಯಷ್ಟು ವೈಟ್ ರೈಸ್, ರೇಷನ್ ಅಕ್ಕಿ ಸಿಗುತ್ತಲ್ವ, ಅದನ್ನು ತಗೊಂಡಿದ್ದೇನೆ. ಅದನ್ನು ನೆನೆಸಿ ಹಾಕಿದ್ದೆ. ನಾನು ರಾತ್ರಿ ನೆನೆಸಿ ಹಾಕಿ ಬೆಳಗ್ಗೆ ಮಾಡ್ತಾ ಇದ್ದೇನೆ. ಓಕೆ, ಈಗ ಮಿಕ್ಸಿಯಲ್ಲಿರುವ ಅಕ್ಕಿಗೆ ಒಂದೆರಡು ಒಣ ಮೆಣಸಿನ್ಕಾಯಿ ಮತ್ತು ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಳಿ ಹಾಕಿ ಚೆನ್ನಾಗಿ ರುಬ್ಕೊಂಡು ತಗೊಂಡಿದ್ದೀನಿ. ನೆಕ್ಸ್ಟ್ ಉಳಿದಂತಹ ಅಕ್ಕಿಯನ್ನೆಲ್ಲ ನಾನು ಮಿಕ್ಸಿಯಲ್ಲಿ ರುಬ್ಬಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೆ ಬೇಕಾದ ಎಲೆ, ಪತ್ರೊಡೆಗೆ ಈ ಎಲೆ ನಿಮಗೆ ಗೊತ್ತಿರುತ್ತೆ. ಈ ಎಲೆಯನ್ನೆಲ್ಲ ನೋಡಿರ್ತೀರ ನೀವು, ಕೆಸುವಿನ ಎಲೆ ಅಂತ ಹೇಳ್ತೇವೆ. ಅದನ್ನು ಚೆಂದ ವಾಶ್ ಮಾಡಿ ತೊಗೊಂಡಿದ್ದೀನಿ. ನೆಕ್ಸ್ಟು ನೋಡಿ, ಈ ಥರ ನಾನು ಇದನ್ನು ಕಟ್ ಮಾಡ್ತಾ ಇದ್ದೀನಿ. ನುಣ್ಣಗೆ ಕಟ್ ಮಾಡಿದರೆ ಅದು ಸಿಗೋದಿಲ್ಲ ತಿನ್ನಲಿಕ್ಕೆ, ಚೆನ್ನಾಗಿರುತ್ತೆ. ಓಕೆ, ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಲ್ಟ್ ಎಲ್ಲ ಸಾಕಾಗಿದೆ ಅಂತ ನೋಡ್ಕೊಳ್ಳಿ. ಓಕೆ, ಉಪ್ಪೆಲ್ಲ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿ. ಓಕೆ, ಮಿಕ್ಸ್ ಆಗಿದೆ. ನೆಕ್ಸ್ಟ್ ಈ ಒಂದು ಎಳೆ ತಗೊಂಡು ಅದಕ್ಕೆ ನಾನು ಈ ಥರ ನೋಡಿ, ಈ ಥರ ಮಡಚಿಡ್ತಾ ಇದ್ದೀನಿ. ನಿಮಗೆ ಯಾವ ಥರ ಆಗುತ್ತೆ ಆ ಥರ ಮಡಚಿಡಿ. ಓಕೆ, ಪುಂಡಿಯ ಸೈಜಲ್ಲಿ ಕೂಡ ಮಾಡಿ ಇಡ್ಬೋದು. ಹಾಗೆಯೇ ನಾನು ಈ ಥರ ಮಾಡ್ತಾಯಿದ್ದೀನಿ. ಓಕೆ, ನೆಕ್ಸ್ಟು ಸ್ವಲ್ಪ ನೀರು ತೊಗೊಂಡು ಇದನ್ನು ಬೇಯಲಿಕ್ಕೆ ಇಡಬೇಕು. ನಾನೊಂದು 40 ನಿಮಿಷ ಬೇಯಲಿಕ್ಕೆ ಇಡ್ತೀನಿ. ಚೆನ್ನಾಗಿ ಬೇಯಬೇಕಿದು. ಅಷ್ಟರಲ್ಲಿ ನಾನಿಲ್ಲಿ ಮಸಾಲೆಗೆ ರೆಡಿ ಮಾಡ್ತಾಯಿದ್ದೀನಿ. ಓಕೆ, ಮಸಾಲೆಗೆ ಕೊತ್ತಂಬರಿ, ಉದ್ದಿನಬೇಳೆ ಮತ್ತು ಮೆಂತ್ಯ, ಜೀರಿಗೆ, ಸ್ವಲ್ಪ ಪೆಪ್ಪರ್ ತೊಗೊಂಡಿದ್ದೇನೆ, ಕರಿಬೇವಿನ ಎಲೆ ತೊಗೊಂಡಿದ್ದೇನೆ, ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಒಂದು ತವಕ್ಕೆ. ನೆಕ್ಸ್ಟ್ ಮೊದಲು ಒಣ ಮೆಣಸು ತೊಗೊಂಡಿದ್ದೇನಲ್ವ, ಅದನ್ನು ಹಾಕಿ ಚೆನ್ನಾಗಿ ಸಾಟ್ ಮಾಡಿ. ಓಕೆ, ಇದು ಒಳ್ಳೆ ರೀತಿಯಲ್ಲಿ ಫ್ರೈ ಆಗಲಿ. ನೆಕ್ಸ್ಟ್ ಫ್ರೈ ಆಗ್ತಾ ಬಂದ ಹಾಗೆಯೇ ಎಲ್ಲ ಒಂದೊಂದೇ ಹಾಕಿ ಚೆನ್ನಾಗಿ ಫ್ರೈ ಮಾಡಿದರೆ ಆಗುತ್ತೆ. ಓಕೆ, ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಹೆಲ್ದಿ ಕೂಡ ಇದು. ಆಟಿಯಲ್ಲಿ ಈ ಥರ ಮಾಡ್ತೀವಿ, ಒಮ್ಮೆ ಮಾಡಿ ತಿನ್ನಬೇಕು. ಓಕೆ, ಈಗ ಒಂದರಷ್ಟು ಆನಿಯನ್ ತೊಗೊಂಡಿದ್ದೀನಿ. ಕರೆಕ್ಟಾಗಿ ಡಿಸ್ಕ್ರಿಪ್ಷನ್ ಒಮ್ಮೆ ಚೆಕ್ ಮಾಡಿ, ನಾನು ಎಷ್ಟೆಲ್ಲ ಹಾಕಿದ್ದೇನೆ ಅಂತ ಅದರಲ್ಲಿ ಕೊಟ್ಟಿರ್ತೇನೆ. ಓಕೆ, ಈಗ ಇದನ್ನು ಮತ್ತೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಒಂದು ತೆಂಗಿನಕಾಯಿ ಸ್ವಲ್ಪ ಕಡಿಮೆ ತೊಗೊಂಡು ಚೆನ್ನಾಗಿ ರುಬ್ಕೊಳ್ಳಿ ನೀರು ಹಾಕಿ. ಓಕೆ, ಇದು ರುಬ್ಬುವಷ್ಟರಲ್ಲಿ ಇಲ್ಲಿ ನಮ್ಮದು ಪತ್ರೊಡೆ ಬೆಂದಿದೆ ಅಂತ ನೋಡುವ. ಓಕೆ, ಒಂದು ಸ್ಪೂನಲ್ಲಿ ನೋಡ್ತಾ ಇದ್ದೀನಿ, ಅದು ಇಟ್ಕೊಳ್ಳಿಲ್ಲ, ಚೆನ್ನಾಗಿ ಬೆಂದಿದೆ. ಓಕೆ, ಈಗ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ನಾನು ಕೊಕೊನೆಟ್ ಆಯಿಲೇ ಯೂಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ಒಳ್ಳೆ ಫ್ಲೇವರ್ ಇರುತ್ತೆ, ಒಳ್ಳೆ ಸ್ಮೆಲ್ ಇರುತ್ತೆ. ನೆಕ್ಸ್ಟ್ ಸ್ವಲ್ಪ ಸಾಸಿವೆ, ಇದು ಚಟ್ಪಟ್ ಆಗುವಷ್ಟರಲ್ಲಿ ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಆನಿಯನ್ ಹಾಕಿದರೆ ಸಾಕು. ಒಂದು ಆನಿಯನ್ ತೊಗೊಂಡಿದ್ದೇನೆ ನಾನು. ಒಂದು ಆನಿಯನ್ ಮಿಕ್ಸಿಗೆ ಆಗ ಫ್ರೈ ಮಾಡಿ ಹಾಕಿದ್ದೆ, ಒಂದು ಇದಕ್ಕೆ ತೊಗೊಂಡಿದ್ದೀನಿ. ಓಕೆ, ಸ್ವಲ್ಪ ಫ್ರೈ ಆದರೆ ಸಾಕು. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಕಡ್ದಿಟ್ಟಂತಹ ಪೇಸ್ಟ್ ಇದೆ ಅಲ್ವಾ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕಿ ಒಂದು ಹಿಟ್ಟಿನ ಹದ ಬಂದರೆ ಸಾಕು, ಅಷ್ಟು ನೀರು ಹಾಕಬೇಕು. ಓಕೆ, ನೋಡಿ ಹೀಗಾಗಿದೆ. ಮಿಕ್ಸಿ ತೊಳೆದಂತಹ ನೀರೆಲ್ಲ ಹಾಕಿ ಕೊಡ್ತಾ ಇದ್ದೀನಿ. ಈ ಹದ ಬರಬೇಕು ನೋಡಿ. ಓಕೆ, ಈಗ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೇನೆ. ಆಮೇಲೆ ಚೆಂದ ಕುದಿ ಬಂದ ನಂತರ ಬೆಂದಿರುವಂತಹ ಪತ್ರೊಡೆಯನ್ನು ಕ್ಯೂಬ್ ಥರ ಪೀಸ್ ಮಾಡಿ ತೊಗೊಂಡಿದ್ದೀನಿ. ಯಾವ ಸೈಜಲ್ಲಿ ಬೇಕಾದರೆ ಮಾಡ್ಕೊಳ್ಳಿ ನೀವು. ನಾನು ಈ ಥರ ಪೀಸ್ ಮಾಡಿ
ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಲಿ. 1-2 ಕುದಿ ಬಂದ ನಂತರ 1-2 ಕುದಿ ಆದಾಗ ನೀವು ಇದನ್ನು ಫ್ಲೇಮ್ ಆಫ್ ಮಾಡಿ. ಬೆಳಿಗ್ಗೆ ಮಾಡಿಟ್ಟರೆ ಸಂಜೆ ಆಗುವ ತಿನ್ಬೋದು, ಸಂಜೆ ಮಾಡಿಟ್ಟರೆ ಬೆಳಿಗ್ಗೆ ಆಗುವ ತಿನ್ಬೋದು. ಈ ಥರ ಕನ್ಸಿಸ್ಟೆನ್ಸಿ ಆಗಿರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಒಳ್ಳೊಳ್ಳೆ ವಿಡಿಯೋಗಾಗಿ ಈಗಲೇ ಹೋಗಿ ಬೆಲ್ ಐಕನ್ ಪ್ರೆಸ್ ಮಾಡಿ. ಓಕೆ, ಬಾಯ್ ಬಾಯ್.